ನೋಡ್ದಕ್ಕ ನಮ್ಮ ಮಳೆಯಂದ್ರನ ಎಷ್ಟು ಬೇಗ ಸುಧಾರಿಸ್ಕೊಂಡ್ರು. ಅಕ್ಕ, ಮದುವೆ ದಿನನೇ ಕುಡಿಯೋದನ್ನ ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಇದಕ್ಕಿನ್ನ ಇನ್ನೇನಕ್ಕ ಬೇಕು? ನೀವು ಹೇಳ್ತಾ ಇರೋದು ಸರಿ ಕಣ್ಣ ಮಹೇಶ. ಏ ಪುರ್ಸಿ, ಏನು ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಮೊದಲು ಸ್ನಾನ ಮುಗಿಸು, ಮುಹೂರ್ತ ತಡ ಆಗದೆ ಇರಂಗೆ ತಯಾರಾಗಬೇಕು, ಗೊತ್ತಾಯ್ತಾ? ಅಷ್ಟೇ ತಾನೆ. ನೋಡ್ತಾ ಇರಮ್ಮ ಈಗ ಹೆಂಗ್ ರೆಡಿ ಆಗ್ತೀನಿ ಅಂತ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಬಾಯ್. ಏ ನಿಧಾನಕ್ಕೆ ಹೋಗೋ. ಏ ಪುರ್ಸಿ, ಹಾಳಾದವನು ಎದ್ಬಿಟ್ಟ. ಅಕ್ಕ, ನೋಡಿದ್ಯಾ ನನ್ನ ಹೆಂಡತಿ ಮಗಳ ಕಾಲ್ಗುಣ? ಅವಳು ಮದುವೆ ಆಗೋಕ್ಕೂ ಮುಂಚೆನೆ ಪುರುಷ ಸರಿ ಹೋಗ್ತಾ ಇದ್ದಾನೆ. ಅವನು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿದ್ದಾನೆ. ಆದರೆ ಪಾಪ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ. ನೋಡ್ತಾ ಇರಕ್ಕ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನನ್ನ ಹೆಂಡತಿ ಮಗಳು ಎಲ್ಲ ಸರಿ ಮಾಡ್ತಾಳೆ. ಅಕ್ಕ, ನಾನು ಹೇಳಿಲ್ವಾ, ಅವಳು ಲಕ್ಷ್ಮಿ ಕಣಕ್ಕ. ಹೌದು ಕಣ್ಣ ಮಹೇಶ, ಅವಳು ನಮ್ಮ ಮನೆ ಬೆಳಗೋ ಮಹಾಲಕ್ಷ್ಮಿ. ಅಕ್ಕ, ನಮ್ಮನೆ ಲಕ್ಷ್ಮಿನ ನಿಮ್ಮನೆ ಕಳಿಸ್ತಾ ಇದ್ದೀನಿ. ನೀನು ಕೂಡ ಲಕ್ಷ್ಮಿ ನಾನೇ ಕೊಟ್ಬಿಟ್ರೆ ನಾನು ಸಮಾಧಾನ ಆಗ್ತೀನಿ. ಅಕ್ಕ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಕಣಕ್ಕ. ಆದರೆ ಮದುವೆಗೆ ಎಷ್ಟೆಷ್ಟೋ ತಯಾರಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ದುಡ್ಡು ಪೂರ್ತಿ ಯಾವಾಗ ಕೊಡ್ತೀಯಾ, ದುಡ್ಡು ಪೂರ್ತಿ ಯಾವಾಗ ಕೊಡ್ತೀಯ ಅಂತ ಕೇಳ್ತಾರೆ. ನೀನು ಪೂರ್ತಿಯಾಗಿ ಕೊಟ್ಟರೆ ಅಲ್ವೇನಕ್ಕ ನಾನು ಅವ್ರು ಕೊಡೋದು. ಮದುವೆನೂ ಪೂರ್ತಿಯಾಗಿ ಆದ್ರೆ ಅಲ್ವೇನಪ್ಪ ನಾನು ನಿನಗೆ ಪೂರ್ತಿಯಾಗಿ ದುಡ್ಡು ಕೊಡೋದು. ಇನ್ನೇನು ಮದುವೆ ಆದಂಗೆ ಅಲ್ವಕ್ಕ? ಸೊ ಬೆನ್ನಿಗೆ ಬಿದ್ದು ಬೇತಾಳ ಕಣ್ಲ ನೀನು. ಸರಿ ಬಾ, ನಡಿಯಕ್ಕ ನಡಿಯಕ್ಕ. ಅಳಿದ್ರೆ ಡಾಕ್ಟ್ರು ಏನು ಹೇಳಿದ್ರು ಅಂತೇಳಿ ನಿಮಗೂ ಗೊತ್ತು. ದಯವಿಟ್ಟು ಅವಳಿಗೆ ಸ್ವಲ್ಪ ಟೈಮ್ ಕೊಡಿ. ಅಲ್ಲ, ನಾನೇನು ಹೇಳಲೇ ಇಲ್ಲ ಮಾವ. ಅವಳು ಸರಿ ಹೋಗ್ತಾಳೆ. ದಯವಿಟ್ಟು ನೀವು ಅವಳಿಗೆ ಬೇಜಾರಾಗೋ ಥರ ಮಾತಾಡಬೇಡಿ. ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಸಂದೀಪು ಇವಳ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ? ಹೇಳೋದು ಸುಲಭ, ಆದರೆ ಸಂದೀಪ್ ಮನಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕಲ್ವ ದಾಕ್ಷಾಣಿ? ಇಷ್ಟು ದೊಡ್ಡ ವಿಷಯ ಅವ್ರಿಗೆ ಗೊತ್ತೇ ಇರಲಿಲ್ಲ. ನಾವು ಇದನ್ನು ಮುಚ್ಚಿಟ್ಟು ತಪ್ಪು ಮಾಡಿದ್ವಿ ಅನ್ಸತ್ತೆ. ಸುಶಾಂತ್ ಎಲ್ಲಿ ಅಪ್ಪ? ಅವನು ಇದಾರಮ್ಮ. ಅದೇ ಎಲ್ಲಿದ್ದಾನೆ? ಅವ್ನು ಯಾಕೆ ನನ್ನ ನೋಡಕ್ ಬರ್ಲಿಲ್ಲ? ಈ ಅಕ್ಕ ಅವನಿಗೆ ಬೇಡವಂತ ಅಥವಾ ಹೊರಗಡೆ ಇದ್ದಾನ? ಅಮ್ಮು, ಅವನ್ ಮನೇಲಿಲ್ಲಮ್ಮ. ನೀನು ಮನೇಲಿಲ್ವಾ? ಮತ್ತೆಲ್ಲಿದ್ದಾನೆ? ಅಂದ್ರೆ ನನ್ನನ್ನು ನೋಡಕ್ಕೆ ಅವನು ಬರೋದಿಲ್ಲ. ಅವನಿಗೂ ನಾನು ಬೇಡ ಅಲ್ವಾ? ಹಾಗೇನೂ ಇಲ್ಲ ಮಗಳೇ, ಒಂದು ಸ್ವಲ್ಪ ದಿವಸ ಅಷ್ಟೇ ಬಂದ್ಬಿಡ್ತಾನೆ. ನಾನು ನನ್ನ ತಮ್ಮನ್ನ ನೋಡ್ಬೇಕು. ಅವನ ಬರೋದಕ್ಕೆ ಹೇಳಿಯಪ್ಪ. ಅಕ್ಕ ಕರೀತಿದ್ದಾಳೆ ಅಂತ ಹೇಳಿ. ಆಯ್ತು, ಹೇಳ್ತೀನಿ. ಅವನು ಬರ್ತಾನೆ. ಏನೋ ಸರಿಯಾದ ಪ್ಲಾನೇ ಮಾಡಿದಾಳೆ ಅನಿಸ್ತಿದೆ. ನನ್ನ ಅನುಮಾನ ನಿಜಾನಾ? ಇವಳಿಗೆ ನಿಜವಾಗ್ಲೂ ಹುಷಾರಿಲ್ವಾ ಅಥವಾ
ಅಬ್ಬ, ಪಾರ್ವತಿ ದೇವಿಯಿಂದ ಲಕ್ಷ್ಮೀ ದೇವಿ ಮನೆಗೆ ಬರೋವಾಗಾಯ್ತು. ದೇವ್ರೇ, ನೋಡ್ ವಯಸ್ಸ, ಕೊಡೋ ದುಡ್ಡೆಲ್ಲ ಕೊಟ್ಟಿವ್ನಿ. ಇನ್ಮ್ಯಾಕಾದ್ರೂ ಈ ದುಡ್ಡಿನ ಚಿಂತೆನ ಬಿಟ್ಬಿಟ್ಟು ಮದ್ವೆ ಕಡೆ ಗಮನ ಕೊಡು. ಮದ್ವೆನ ಯಾವ್ದು ತೊಂದರೆನೂ ಇಲ್ದಂಗೆ ಮುಗಿಸ್ಬೇಕು, ತಿಳಿತಾ? ಹ್ಞೂ ಅಕ್ಕ, ಅದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಬೇಡಿ. ನಮ್ಮ ಆರಾಧನ ನಿಮ್ಮನೆ ಸೇರೋದಕ್ಕೆ ಪುಣ್ಯ ಮಾಡಿದ್ಲು. ನೀನು ಮದುವೆ ಖರ್ಚೆಲ್ಲ ನೋಡ್ಕೊಂಡು ನೀನು ಅವಳನ್ನ ಮನೆ ತುಂಬಿಸ್ಕೊತಾ ಇದೀಯಾ. ಇಂಥ ಅವಕಾಶ ಎಷ್ಟು ಚೆನ್ನಾಗಿ ಸಿಗುತ್ತೆ ಹೇಳು. ಏ, ಇದ್ರಾಗ ನಂದೇನೈತೆ ಮಹೇಶ? ನಿಮ್ಮನೆ ಮಹಾಲಕ್ಷ್ಮಿನ ನಮ್ಮನೆ ಕಳಿಸ್ತಾ ಇದ್ಯಾ. ನಿನಗೂ ಹೊಸಿ ಲಕ್ಷ್ಮಿ ಬರ್ಲಿ ಬಿಡು. ಹೌದು, ನಿಮ್ಮನೆಗೆ ಗೃಹಲಕ್ಷ್ಮಿ, ನಮ್ಮನೆಗೆ ಧನಲಕ್ಷ್ಮಿ. ವಾಪಸ್ ಅಂದಾಗ ಹೇಳ್ದೆ ಕಣ್ಲ. ಮಹೇಶ, ನಂಗೆ ನಂಬಿಕೆ ಐತೆ ಕಣ್ಣ. ನಿನ್ನ ಹೆಂಡ್ರ ಮಗಳು ನಮ್ಮನೆಗೆ ಸೊಸೆಯಾಗಿ ಬಂದ್ಮೇಕೆ ನನ್ನ ಯಾವಾರನ್ನೆಲ್ಲಾನು ನೋಡ್ಕೊತಾಳೆ, ನಮ್ಮ ಪುರ್ಸಿನೂ ಸುಧಾರಿಸ್ತಾಳೆ ಅಂತ. ಕರೆಕ್ಟಾಗಿ ಹೇಳ್ದೆ ಅಕ್ಕ. ನನ್ನ ಹೆಂಡತಿ ಮಗಳು ತುಂಬ ಬುದ್ಧಿವಂತೆ. ಮದುವೆ ಆದಮೇಲೆ ನಿನ್ನ ಸಾಮ್ರಾಜ್ಯನೆಲ್ಲ ಅವಳೇ ನೋಡ್ಕೊತಾಳೆ. ನೀನು ಆರಾಮಾಗಿರೋ, ಏನು ಯೋಚನೆ ಮಾಡಬೇಡ ಅಕ್ಕ. ಆದರೆ ಈ ತಮ್ಮನ ಮೇಲೆ ನಿನ್ನ ಕೃಪೆ ಹೀಗೇ ಇರಲಿ. ನಾನು ನಿನ್ನ ಮರೆ ಕಾಯ್ತದೇನಲ್ಲ ವಯಸ್ಸ. ನಿನ್ನಿಂದಾಗಿ ಅಲ್ವೇ ನಿನ್ನ ಹೆಂಡ್ರ ಮಗಳು ನಮ್ಮನೆ ಸೊಸೆಯಾಗಿ ಬರ್ತಾ ಇರೋದು. ಎಲ್ಲ ಅಂದಿದ್ರೆ ಆ ಕುಡಕ್ ನನ್ನ ಮಗನ್ ಯಾವಳ ಮದ್ವೆ ಆಯ್ತಿದ್ಲು ಹೇಳು? ಹೌದು ಅಕ್ಕ. ಅದ್ರಾಗೂ ಇಂಥ ಬುದ್ಧಿವಂತ ಹುಡ್ಗಿ ನಮ್ಮನೆಗೆ ಸೊಸೆಯಾಗಿ ಬರ್ತಾ ಇರೋದು ನಮ್ಮ ಅದೃಷ್ಟ ಕುಲಾಯಿಸಿದಂಗಲ್ವೇ? ಅದಕ್ಕೆ ಕಾರಣ ನೀನೇ ತಾನೇ? ಹೌದಕ್ಕ. ಒಂದಿನ ನನ್ನ ಹೆಂಡತಿ ಮಗಳು ಇಷ್ಟೊಂದು ಉಪಯೋಗ ಬರ್ತಾಳೆ, ಇಷ್ಟು ಲಾಭ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಲೇ ಮಹೇಶ, ಏನಾಯ್ತಲ್ಲ? ನಾ ಮಾತಾಡ್ತಾನೆ ಅವನಿ, ನೀ ಸುಮ್ಕೆ ನಿಂತಿದ್ಯಾ? ಖುಷಿಗೆ ಅಕ್ಕ, ಖುಷಿಗೆ. ಒಂದೇ ನಿಮಿಷ ಬಂದೆ. ದ್ವಾಪನ ಕಳ್ಳ. ನಡಿ, ಗೊತ್ತಾಗುತ್ತೆ, ಹೋಗೋಣ. ಆ? ಅಕ್ಕ ನಡಿ ಅಕ್ಕ. ಆ. ಹುಡುಗಿನ ಕರ್ಕೊಂಬನ್ನಿ, ಪೂಜೆ ಶುರು ಮಾಡೋಣ. ಅಕ್ಕ, ಇನ್ನೇನು ತೊಂದರೆ ಇಲ್ಲ. ನಮ್ಮ ಮನೆ ಲಕ್ಷ್ಮಿ ಬಂದಾಯ್ತು. ನಿಮ್ಮ ಮನೆಗೆ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ಮಹೇಶ, ನೋಡ್ಲ ನನ್ನ ಸೊಸೆ ಏಕ್ ಮುದ್ದ ಕಾಣ್ತಾವಳೆ. ನಂದೇ ದೃಷ್ಟಿ ಆಯ್ತದ. ನೀನು ಹೇಳ್ದಂಗೆನೆಯ ನಮ್ಮನೆಗೆ ಮಹಾಲಕ್ಷ್ಮಿನೇ ಬತ್ತಾವಳೆ. ಯಾಕವ ನಿಂತ್ಕೊಂಡೆ ಇದೆಯಾ? ಕುಂತ್ಕೋ, ಶಾಸ್ತ್ರ ಎಲ್ಲ ಶುರು ಮಾಡೋಣ.
ಮಹೇಶ ಉರ್ಸಿ ಏನು ಮಾಡ್ತಾವನೋ ನೋಡ್ಕೊಂಡು ಹೋಗ್ಲಾ? ಸರಿ. ಸಾರಾಯ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು. ಎಲ್ಲಿ ನಿನ್ ದೇವತೆ ಕಾಣಿಸ್ತಾ ಇಲ್ವಲ್ಲ? ಲೇ, ಅವಳು ನನ್ನ ದೇವಿಗಳ, ಅದಕ್ಕೆ ನನಗೆ ಮಾತ್ರ ಕಾಣ್ತಾಳೆ. ಮೊದಲನೇ ಸಲ ಎಣ್ಣೆಗಿಂತ ಹೆಚ್ಚಾಗಿ ಆ ಹುಡುಗಿ ಬಗ್ಗೆ ಮಾತಾಡ್ತಾನೆ ಕೊಡ್ರ ನಮ್ಮ ಪುರ್ಸಿ. ಅಣ್ಣ, ಇವತ್ತಿನಿಂದ ಆರಾಧನಂದೇ ಆರಾಧನೆ. ಲೇ, ಅವಳು ನಿಮ್ಮ ಮತ್ತಿಗೆ ಕಡ್ರು, ಸ್ವಲ್ಪ ಮರ್ಯಾದೆ ಅನ್ನೋದಿರಲಿ. ಓನಪ್ಪ, ಅದೆಲ್ಲ ಇದೆ. ಇವತ್ತಿಂದ ನೀವು ನಮ್ಮ ಜೊತೆ ಪಾರ್ಟಿ ಮಾಡ್ತೀರಾ ಇಲ್ವೋ? ಯಾಕೋ ಡೌಟು, ಮದುವೆ ಆದ್ಮೇಲೆ ನಮ್ಮ ಜೊತೆ ಎಣ್ಣೆ ಹೊಡಿತಾನೋ ಇಲ್ವೋ ಅಂತ. ಚೇ ಏನಂತ ಮಾತಾಡ್ತೇನ? ನಮ್ಮ ಪುರುಷ ಬರ್ದೇ ಇರ್ತಾನ? ಬರ್ತಾನೆ, ಹೆಂಡತಿಗೆ ಗೊತ್ತಿಲ್ಲಾರ್ದಂಗೆ ಬರ್ತಾನೆ. ಅಲ್ಲೊಂದು ಪುರುಷಿ ಪುರುಷ ಎಣ್ಣೆ ನಮ್ಮ ಹುಡುಗರು ಹೆಂಗ್ ಹೊಡಿತಾವ್ರೆ? ಹೆಚ್ಚಿಗೆ ಮಾತಾಡ್ರು, ಅತ್ತಿಗೆ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಆವಾಗಷ್ಟೇ ಹೇಳಕ್ಕಾಗದೆ ಬಿದ್ಕೊಂಡಿದ್ದ. ಈಗ ಹೇಗಿದನೋ ಏನೋ. ನನ್ನ ಹೆಂಡತಿ ಮಗಳು ಮದುವೆಗೆ ಒಪ್ಕೊಂಡಿದ್ದೇ ಹೆಚ್ಚು. ಅಂಥದ್ರಲ್ಲಿ ಮದುವೆ ಮಂಟಪದಲ್ಲಿ ಇವನು ಏನಾದರೂ ಬಿದ್ದೋದ್ರೆ ಮುಗೀತು ನನ್ನ ಕತೆ. ಅಯ್ಯೋ ಅಲ್ಲಿಂದ್ರೆ ಓ ಮಾವ, ನಿಧಾನ ನಿಧಾನ, ಜಾಸ್ತಿ ಕುಡಿಬೇಡಿ. ಇವತ್ತು ನಿಮ್ಮದೇ ಮದುವೆ. ಜಾಸ್ತಿ ಆದರೆ ಕಷ್ಟ. ಜಾಸ್ತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಅಳಿಯಂದ್ರನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ. ಸುಂದ್ರ ಸುಂದ್ರ ನನ್ನ ಅಳಿಮಯ್ಯ. ಏನ್ ಲಕ್ಷ್ಮಣ ಕಾಣ್ತಾ ಇದ್ದೀರ ಅಳಿ ಅಂದ್ರೆ? ಅಳಿ ಅಂದ್ರೆ ಅಳಿ ಅಂದ್ರೆ ಬಾಸಿಂಗ. ಬಾ 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 ಬಾ, ಏನ್ ಚಂದ, ಏನ್ ತೇಜಸ್ಸು. ಅಳೆ ಅಂದ್ರೆ ಸ್ವಲ್ಪ ಫೇಸ್ ಈ ಕಡೆ ಮಾಡಿ. ಏನೋ ಒಂದು ಕಡಿಮೆ ಅಳಿ ಅಂದ್ರೆ. ಉಪ್ಪಿನಕಾಯಿ ಅಳಿ ಅಂದ್ರೆ ನೀವು ಎಣ್ಣೆ ಹೊಡೆದ್ರು, ಎಣ್ಣೆ ನಿಮ್ಮ ಹೊಡೆದ್ರು ಭಾಳ ತರಲೆ ನೀವು. ಅಮಾವಾಸ್ಯೆ ಕತ್ತಲಲ್ಲಿ ಚಂದ್ರ ಇದ್ದಂಗಿದ್ರ ಅಳಿ ಅಂದ್ರೆ. ಅಳಿ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮುಹೂರ್ತ ಕರೀತಾರೆ. ಓ ನೋಡ್ರ, ಅಳಿಯಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್, ಚೆನ್ನಾಗಿ ನೋಡ್ಕೊಂತೀವಿ. ನಮ್ಮನ್ನು ಸ್ವಲ್ಪ ನೋಡ್ಕೊಳ್ಳಿ ಸರ್. ಮದುವೆ ಒಂದಾಗಲಿ, ಸ್ವಲ್ಪ ಏನು ಪೂರ್ತಿನೇ ವಿಚಾರಿಸ್ಕೊತೀನಿ. ಬರ್ತೀರಿ ಹೇಳಿ ಅಂದ್ರೆ.